ಈಗ ಕೆಲವೊಂದಿಷ್ಟು ಶಾಸಕರ ಅಸಮಾಧಾನಗೊಂಡಿರ್ತಕ್ಕಂಥದ್ದು, ರಾಜೀನಾಮೆ ಹಂತಕ್ಕೂ ಹೋಗಿರ್ತಕ್ಕಂಥದ್ದು, ಸಚಿವ ಸಂಪುಟ ರಚನೆ ಆದ ಬಳಿಕ ಬಹಳ ಶಾಸಕರ ಅಸಮಾಧಾನಗೊಂಡಿರ್ತಕ್ಕಂಥದ್ದು ಸರ್. ಕೋಲಾರ ಬಂದ್ ಮಾಡಿದ್ದಾರೆ ಸರ್, ಈ ಕಡೆ ಹಾವೇರಿ ಇರ್ಬೋದು. ಹೇಳಿ ನೀವು ಕ್ವಶನ್ ನಗರ ಘಟಕ ಅಧ್ಯಕ್ಷರಾಯ್ತು, ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟಿದ್ದಾರೆ, ಏನ್ ಹೇಳ್ತೀರಾ? ಆಯ್ತು, ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಯಾರೆಲ್ಲರದು ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಯಾರ್ಯಾರು ಮತ್ತೆ ಇವ್ರು ಒಬ್ರಿಗೆ ಕೇಳಿದ್ರು ಅಂತ ಅನ್ಬಾರ್ದು ಅಂತ ಎಲ್ಲ ಸರ್. ಈಗ ಇನ್ನೊಂದು ಸರ್, ಜಿಲ್ಲೆಯಲ್ಲಿ ಒಂದು ಲಾಸ್ಟ್ ಸರ್, ತಾವು ಇಲ್ಲಿ ಕೊಪ್ಪಳ ಡಿಸ್ಟಿಕ್ ಬಿಟ್ಟು ಗದಗ ಡಿಸ್ಟಿಕ್ಗೆ ನೀವು ತಗೊಂಡು ಮತ್ತೆ ಸರಿ ಪ್ಲೀಸ್ ಕಂಫರ್ಟೇಬಲ್. ಈಗ ತಾವು ಏನು ಮಾಧ್ಯಮದ ಸ್ನೇಹಿತರು ಪ್ರಶ್ನೆ ಕೇಳಿದ್ರಿ, ಸಹಜವಲ್ಲ. ಇವತ್ತು ಏನಾಗಿದೆ ನೋಡಿ, ಅಧಿಕಾರ ಅನ್ನೋದು ಎಲ್ಲರಿಗೂ ಬೇಕು. ಇಟ್ ಇಸ್ ಎ ಡಿಸೈರ್, ತಪ್ಪಲ್ಲ ಅದು. ಈಗ ನಾನು ಮಂತ್ರಿ ಆಗಿದ್ದೇನೆ, ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆದವನು ಪ್ರಧಾನಮಂತ್ರಿ ಆಗಬೇಕು, MLA ಆಗಿರ್ತೀವಿ, ಇನ್ನೊಂದು ಆಗಬೇಕು. ಇದೆಲ್ಲ ಆಸೆಗಳಿದ್ದಾವೆ. ಸ್ವಲ್ಪ ಆಸೆಗಳಿಗೆ ಎಲ್ಲರಿಗೂ ಇತಿಮಿತಿ ಇರಬೇಕಾಗತ್ತೆ. ಆಮೇಲೆ ಎಲ್ಲರನ್ನೂ ತೃಪ್ತಿಪಡಿಸೋದು ಯಾವುದೇ ಸರ್ಕಾರಕ್ಕೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಏನಾಗ್ತದೆ ಆಯಾ ಜಿಲ್ಲೆಯಲ್ಲಿ, ನಮ್ಮಲ್ಲಿ ಏನಾಗಿದೆ, ಕಾಂಗ್ರೆಸ್ನಲ್ಲಿ 3 ಸಾರಿ 4 ಸಾರಿ 5 ಸಾರಿ 6 ಸಾರಿ ಆರಿಸಿ ಬಂದವರು ದೊಡ್ಡ ಗುಂಪೇ ಇದೆ, ಅನುಭವ ಜಾಸ್ತಿ ಇದೆ ಇಲ್ಲಿ. ಅವ್ರಿಗೇನಾಗಿದೆ, ನಮಗೊಂದು ಅವಕಾಶ ಕೊಟ್ಟರೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ವಲ್ಲಪ್ಪ ಅನ್ನೋದು ಸಹಜವಾಗಿರ್ತದೆ. ಹೀಗಾಗಿ ಇವತ್ತು ಏನಾಗ್ಬಿಟ್ಟಿದೆ, ನಮ್ಮ ಕಾಂಗ್ರೆಸ್ಸು ಕಾರ್ಯಕರ್ತರಿರ್ಬೋದು, ಬೇರೆ ಪಾರ್ಟಿಯರಿರ್ಬೋದು, BJP ಪಾರ್ಟಿ ನಮಗಿಂತ ವರ್ಸ್ಟ್ ಇದೆ. ಮಾಡ್ತಾರೆ, ಏನೋ ಭಾವನಾತ್ಮಕವಾಗಿ ಬಂದ್ ಮಾಡ್ತಾರೆ, ಇದನ್ನು ಮಾಡ್ತಾರೆ. ಒಬ್ಬೊಬ್ಬರು ನಡ್ಕೊಳ್ಳೋ ರೀತಿ ಹಂಗಿರ್ತದೆ. ಅದರ ಅರ್ಥ ತಪ್ಪು ಅಂತ ನಾನು ಹೇಳಲ್ಲ. ಏನಂತ ಕೆಟ್ಟ ಲ್ಯಾಂಡ್ ಆರ್ಡರ್ ಸಿಚುವೇಶನ್ ಯಾರೂ ಕ್ರಿಯೇಟ್ ಮಾಡಿಲ್ಲ. ಅವರೇ ಇದನ್ನು ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್ ಮಾಡಲಿಕ್ಕೆ. ಈಗ 33 ಮಂತ್ರಿಗಿಂತ ಹೆಚ್ಚು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಇಂಪಾಸಿಬಲ್. ಯಾಕಂದರೆ ದೇರ್ ಇಸ್ ಎ ಲಿಮಿಟ್ ಆನ್ 34 ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್. ಹೀಗಾಗಿ ಪಕ್ಷದ ವರಿಷ್ಠರಾಗಲಿ ಮುಖ್ಯಮಂತ್ರಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶಿವಕುಮಾರ್ ಅವರಿಗೆ ಅನುಭವ ಇದೆ. ಅವರು 8 ಸಾರಿ MLA ಆಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ಹಿರಿಯ ಮುಖಂಡರಾದಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ, AICC ಅಧ್ಯಕ್ಷರು ನಮ್ಮವರಿದ್ದಾರೆ, ಖರ್ಗೆ ಅವರು, ಸುರ್ಜೇವಾಲಾ ಅವರು ಬಂದಿದ್ದಾರೆ. ಎಲ್ಲರೂ ಕೂತು ಮಾತಾಡ್ತಾರೆ. ಆಮೇಲೆ ಇದು ಎಮೋಷ್ನಲ್ ಆಗಿರುತ್ತೆ, 1 ದಿವಸ 2 ದಿವಸ. ಸಹಜವಾಗಿ ಎಲ್ಲ ಸರಿ ಹೋಗ್ತದೆ. ಯಾರೂ ರಾಜೀನಾಮೆ ಕೊಟ್ಟು ಯಾರೂ ಇದನ್ನು ಮಾಡಲಿಕ್ಕಿಲ್ಲ. ಒಂದು 2 ದಿವಸ ಇದೆಲ್ಲ ಇರ್ತದೆ, ಅದಕ್ಕೆಲ್ಲ ಸರಿ ಹೋಗ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕೊಪ್ಪಳ ಜಿಲ್ಲೆಯಲ್ಲಿ ಈಗ ನಮ್ಮಿಬ್ಬರಿಗೆ ಕೊಟ್ಬಿಟ್ಟಿದ್ದಾರೆ. ನನಗೆ ಸನ್ಮಾನ್ಯ ಶಿವರಾಜ್ ತಂಗಡಿಗೆ, ರಾಘವೇಂದ್ರ ಇಟ್ನಾಳ್ಗೂ ಕೊಡಬೇಕು. ಈಸ್ ಆಲ್ಸೋ ಡಿಸರ್ವಿಂಗ್. 3 ಟೈಮ್ ಆಗಿದ್ದಾರೆ ಮತ್ತು ಪ್ರಾದೇಶಿಕವಾಗಿ ಇದರಲ್ಲಿ ಕೊಡಬೇಕು, ಯಾಕಂದ್ರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಆಗುತ್ತೆ. ನಾನು ಕೂಡ ಹೇಳಿದ್ದೇನೆ ಮಾನ್ಯ ಸಿದ್ದರಾಮಯ್ಯನವರಿಗೆ, ನೋಡಿ ಸರ್, ಒಂದು ಅವಕಾಶ ಇದ್ದರೆ ಮಾಡಿ ಅಂತೇಳಿ. ನನ್ನ ಕಡೆಯಿಂದ ಏನು ಮಾಡಬೇಕು, ಯಾಕಂದರೆ ರಾಘವೇಂದ್ರ ಸ್ವಲ್ಪ ನನಗೆ ಹತ್ತಿರ ಇದ್ದಾನೆ, ಕ್ಲೋಸ್ ಇದ್ದಾನೆ. ಅವನ ಪರವಾಗಿ ಸ್ವಲ್ಪ ಹೇಳಿದ್ದೀನಿ. ಅವನು ಬಂದು ನೀವು ಹೇಳಿದ್ರಾಗುತ್ತೆ ಸರ್ ಹೇಳಿದೆ ಅಂತ ಪಾಪ ನಾನು ಹೇಳಿದ್ದೀನಿ, ಪ್ರಯತ್ನ ಮಾಡಿದ್ದೀನಿ. ರಾಘವೇಂದ್ರ ಇಟ್ನಾಳಾದ್ರೆ 3 ಆಗ್ತವೆ, ಇನ್ನೊಂದು ಪೋಸ್ಟ್ ಇದೆ ಅಲ್ಲಿ, ಆದರೆ ಸ್ವಾಗತಿಸ್ತೇನೆ. ಅದಕ್ಕೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅನಾವಶ್ಯಕವಾಗಿ ನಾನು ನೋಡಿದೆ, ನನಗೆಲ್ಲ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ, ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ. ಅದು ಸರಿಯಲ್ಲ. ರಾಜೀನಾಮೆ ವಾಪಸ್ ತಗೋಬೇಕು. ಅವರೆಲ್ಲ ವಾಪಸ್ ತಗೊಂಡು ಪಕ್ಷಕ್ಕೆ ಕೆಲಸ ಮಾಡಬೇಕು. ಈಗ ನಾನು ಹೋದ ಸಾರಿ ನನ್ನನ್ನು ಮಂತ್ರಿ ಮಾಡಲಿಲ್ಲ ಯಾರೂ ಸಿದ್ದರಾಮಯ್ಯನವರು. ನಾನು ನಮ್ಮ ತಾಲೂಕಿನಾಗ ಯಾರೂ ಪ್ರೊಟೆಸ್ಟ್ ಮಾಡಲಿಲ್ಲ, ನಾನು ಪ್ರೊಟೆಸ್ಟ್ ಮಾಡಲಿಲ್ಲ. ನನ್ನ ಪರವಾಗಿ ಯಾರು ಒಬ್ಬರೂ ಬಂದು ಹೇಳಿಲ್ಲ. ಕೇಳಿ ಅಮ್ರೇಗೌಡರು ನಾನು ಮಂತ್ರಿ ಮಾಡ್ರಿ ಅಂತ ಹೇಳಿನಂದ್ರೆ ಅಮ್ರೇಗೌಡರು ಇವತ್ತೂ ಹೇಳಿಲ್ಲ, ಎಂದೂ ಹೇಳಿಲ್ಲ. ನಾ ಎಂದೂ ಕರ್ಕೊಂಡು ಹೋಗಿಲ್ಲ. ಐ ಆಮ್ ಸಿಂಗಲ್ ಮ್ಯಾನ್, ಐ ಆಮ್ ಆಲ್ವೇಸ್ ಎ ಸಿಂಗಲ್ ಮ್ಯಾನ್. ಪಕ್ಷ ನನ್ನ ಮೇಲೆ ಇದನ್ನು ಇಟ್ಟಿದ್ದಾರೆ, ಮಾಡಿಲ್ಲ ಅಂದ್ರೆ ನಾನೇನು ಅಸಮಾಧಾನ ಆಗ್ತಿಲ್ಲ. ಬೇಕಾದ್ರೆ ಇವತ್ತು ಮುಖ್ಯಮಂತ್ರಿಗಳು ಇನ್ನು ಬೇಡಪ್ಪ ಅಂದ್ರೆ ಐ ಆಮ್ ರೆಡಿ. ನನಗೇನು ಸಮಸ್ಯೆ ಇಲ್ಲ. ಅಧಿಕಾರದಿಂದನೇ ಎಲ್ಲ ಆಗುತ್ತೆ ಅಂತಲ್ಲ ಬೇಕು. ಅದು ಕೆಲವು ಸಾರಿ ಆಗೋದಿಲ್ಲ. ನಾನು ಎಷ್ಟೋ ಸಾರಿ ಆಗಲಿಲ್ಲ. ಈ ಧರ್ಮಸಿಂಗ್ ಕ್ಯಾಬಿನೆಟ್ ನಾನು ಅದನ್ನ ಮಾಡಲಿಲ್ಲ. ಅಮ್ರೇಗೌಡರು ಆದಂಗೆ ಕಾಣುತ್ತೆ ಅವಾಗ. ಮತ್ತು
ಅಮರೇಗೌಡರು ನನಗಿಂತ ಅವ್ರು 94 MLA, ನಾನು 85 MLA, 85, 89. ನಾನು ಕೇಳಿ ಅಮರೇಗೌಡರ ಬಗ್ಗೆ ಅಂದರೆ ಕೆಟ್ಟದ್ದು ಮಾತಾಡಿದ್ದೇನೆ. ಆದರೆ ಗೌಡ್ರು ನಮ್ಮ ಪರ ಹೇಳೋದಲ್ಲ.